ಮಾಡಿದ್ದಾರೆ ಅಕ್ರಮಗಳನ್ನು ಈ ಒಂದು ಹೆಸರಿನಲ್ಲಿ, ರಸ್ತೆ ಹೆಸರಿನಲ್ಲಿ BMICP ಅಂತಕ್ಕಂಥ ಅಥಾರಿಟಿನ ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ರು, ಅದರ ಅಧ್ಯಕ್ಷರಾಗಿ ಈಗಿನ ಮುಖ್ಯಮಂತ್ರಿಗಳು ಏನೇನು ಮಾಡಿದ್ದಾರೆ ಅದು ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ದಾಖಲೆ ಸಮೇತ. ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ, ಇವತ್ತು ಆ BMIC ಯೋಜನೆ ಹೆಸರಿನಲ್ಲಿ ಸಾವಿರಾರು ಎಕರೆ ಭೂಮಿ ಹೊಡಿಲಿಕ್ಕೆ ಹೊರಟಿದ್ದಾರೆ. ಆ BM ಕಾವಲ್ನಲ್ಲಿ ಅಲ್ಲಿ ಏನೇನು ಅಕ್ರಮಗಳಾಗಿದೆ ಇದೆಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಎಲ್ಲ ಹೇಳಲಿಕ್ಕೆ ಹೋದರೆ ಮತ್ತು 2 ಗಂಟೆ ಬೇಕಾಗ್ತದೆ. ನಾನು ಸಮಯ ತಗೊಳ್ಳೋಕೆ ಹೋಗಲ್ಲ. ನಿಮಗೆ ಮುಂದಿನ ಒಂದು ವಾರದೊಳಗೆ, ಏಕೆಂದರೆ ನನಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸಾಯಂಕಾಲ ಡೆಲ್ಲಿಗೆ ಹೋಗಿ ಮುಂದಿನ ವಾರ ನಾನು ಅಷ್ಟರೊಳಗೆ ಎಲ್ಲ ರೀತಿ ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರತಿಯೊಂದು ಮಾಲ್ಗಳ ಮುಂದೆ, ಪ್ರತಿಯೊಂದು ಕಾಲೇಜಿಗೆ ನಮ್ಮ ಸ್ಟೂಡೆಂಟ್ಗಳಿರ್ತಾರೆ, ಎಲ್ಲ ಕಾಲೇಜುಗಳಿಗೂ ನೀವು ಸೋಷಿಯಲ್ ಮೀಡಿಯಾದಲ್ಲಾದರೂ ಅವ್ರನ್ನ ಸಂಪರ್ಕಿಸಬೇಕು. ಇಲ್ಲ ಪ್ರತಿ ಕಾಲೇಜಿಗೆ ಹೋಗಿ ಹ್ಯಾಂಡ್ ಬಿಲ್ಗಳನ್ನು ಕೊಟ್ಟು ಈ ಸರ್ಕಾರದ ಅಕ್ರಮ ಏನಿದೆ, ಅಕ್ರಮದ ವಿರುದ್ಧ ಯಾವ ರೀತಿ ನಿಮ್ಮ ಹೋರಾಟ ಇರಬೇಕು ಶಾಂತ ರೀತಿಯಿಂದ ಎಲ್ಲರಿಗೆ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥದ್ದು ನಮ್ಮ ಯುವ ಘಟಕದ ವತಿಯಿಂದ ನೀವು ಮಾಡಿದ್ರೆ ಈ ರಾಜ್ಯವನ್ನು ಉಳಿಸ್ತೀರಿ. ಇಲ್ಲದೇ ಇದ್ದರೆ ಈ ರಾಜ್ಯ ಸಂಪೂರ್ಣ ಮಾರಾಟ ಮಾಡಿ ಈ ರಾಜ್ಯದ ಸಂಪತ್ತಿನಿದೆ ದಿವಾಳಿ ಎಬ್ಬಿಸ್ತಕ್ಕಂಥದ್ದು ದೂರ ಇಲ್ಲ ಈ ಸರ್ಕಾರ. ಈಗಾಗಲೇ ಮೊನ್ನೆ ಒಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಪಾರ್ಕ್ಗಳಿರ್ಬೋದು, ಆಟದ ಮೈದಾನಗಳಿರ್ಬೋದು, ಈ ಒಂದು ಜಾಗದಲ್ಲಿ ಕನಿಷ್ಠ 5% ಜಾಗ ಸರ್ಕಾರ ಮತ್ತೀಗ ಹೊಸದಾಗಿ ಅಕ್ವೈರ್ ಮಾಡ್ಕೊತಾರಂಥದ್ದನ್ನು ವಾಪಸ್ ತಗೊಂಡು ಪಬ್ಲಿಕ್ ಇದಕ್ಕೆ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆ ಭೂಮಿಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 5% ಈಗಾಗಲೇ ಉಸಿರಾಡೋಕ್ಕೆ ತೊಂದರೆ ಆಗ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ನೋಡ್ತಾ ಇದ್ದೇವೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲವನ್ನ ಇವತ್ತೇನು ನಡೀತಾ ಇದೆ, ಇವತ್ತು ಅದರ ಜೊತೆಗೆ ಮನೆ ಮುಂದೆ ನಿಮಗೆ ಕಾರ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥ ಶೆಡ್ ಇಲ್ಲದೆ ಇದ್ದರೆ ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ಕೆ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು ನೀವು. 15,000 25,000 ಇದೆಲ್ಲಾದರೂ ಕೇಳಿದ್ದೀರಾ ಇದನ್ನು? ಈ ರೀತಿಯ ಈ ಸರ್ಕಾರ ದಿವಾಳಿ ಎಬ್ಬಿಸಿ ಇವತ್ತು ಪ್ರತಿಯೊಂದಕ್ಕೂ ಜನರ ಜೋಬಿಗೆ ಕೈ ಹಾಕ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನಾಡಿನ ಜನತೆಯ ಸಂಪತ್ತನ್ನು ಈ ಬೇನಾಮಿ ಹೆಸರು ನನ್ನ ಹೆಸರನ್ನ ಹೇಳ್ತಾರೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿಸಿ ಬಿಡ್ತೀನಿ ನಾನು.